ಎಷ್ಟೊತ್ತಿ ಬರುತ್ತಂತ ಕಾಯ್ತಾ ಇದೀನಿ ಆಟ ಆಡೋಕೆ. ರೆಹಾನ್, ನೀವು ನನಗೆ ಲೆನ್ಸ್ ಕೊಡ್ಬೇಕು, ನಾನು ಇವ್ರಿಗೆ 18 Pro Max. ಓ ಕಂದ ಬೇಗ ಕೇರ್ಫುಲ್ ಆಗಿ ಹುಷಾರಾಗಿ ಬಾ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ನಿಖಿಲ್ ನಿಶಾ ವ್ಲಾಗ್ಸ್. ಎಲ್ಲರಿಗೂ ನಮಸ್ಕಾರ. ಸೊ ಇವತ್ತು ನಾನು ಬೆಂಗಳೂರಿಂದ ವ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನಿನ್ನೆ ಬಂದ್ವಿ ಬೆಂಗಳೂರಿಗೆ. ಇವತ್ತು ಒಂದು ಫಂಕ್ಷನ್ ಇದೆ, ಪೂಜಕ್ಕ ಅವರ ಪಾಪುದು ನಾಮಕರಣ ಇದೆ. ಸೊ ಹಾಗಾಗಿ ಎಲ್ಲ ಫ್ಯಾಮಿಲಿ ಫುಲ್ ರೆಡಿಯಾಗಿ ಹೋಗ್ತಾ ಇದೀವಿ. ಮಮ್ಮಿ ನೋಡಿ ನೋಡಿ ಬನ್ನಿ. ಎಲ್ಲಿಗೂ ಹೋಗಲ್ಲ, ಬಟ್ ಪೂಜಕ್ಕಂದಲ್ವಾ ಹೋಗ್ಲೇಬೇಕು. ಸೊ ಹಂಗಾಗಿ ಆಗ್ಲಿಲ್ಲ ಅಂದ್ರೂ ಇಷ್ಟಪಟ್ಟು ಕಷ್ಟಪಟ್ಟು ರೆಡಿ ಆಗಿದೀವಿ. ಹೋಯ್ತಾ ಇದ್ದಾಳೆ, ಬರ್ತಾ ಇದ್ದಾಳೆ. ನಾವೆಲ್ಲ ಇಷ್ಟಪಟ್ಟೆ ಬರ್ತಿದೀವಿ, ನಮ್ಗೆಲ್ಲ ಆಗುತ್ತೆ. ಬಟ್ ಇವ್ರಿಗೆ ಕಷ್ಟ. ಏನಾದ್ರು ಅಲ್ಲೂ ನಿಂಗ್ ಪೇನ್ ಬಂದ್ಬಿಟ್ರೆ ಏನ್ ಐವೆ ಡ್ರ್ ಅಂತ ಬಂದ್ಬಿಡೋದು ಹಂಗೆ. ಸೊ ಅಲ್ಲಿ ಮದನಣ್ಣ, ಆಂಟಿ, ವಿನೋದ್, ಸಿಂಚನ ಅವರು ಹೋದ್ರು. ನಾವು ಈ ಕಾರಲ್ಲಿ ನಿಖಿಲ್ ಅವ್ರು ನೋಡಿ. ಹಾಯ್ ಸರ್, ಮ್ಯಾಚಿಂಗ್ ರೆಡಿಯಾಗಿ ಹೋಗ್ತಾ ಇದೀವಿ. ನೋಡು 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 ನೋಡು, ಗಂಗಾ ನಾಗವಲ್ಲಿಯಾಗಿ ಬದ್ಲಾಗ್ತಿರೋದ್ ನೋಡು. ನೋಡಿಲಿ ನೋಡು, ತೋರಿಸ್ತಾವಳೆ ವರುಣ್ಗೆ. ನೋಡು ನಿಮ್ ಅಕ್ಕನ್ಗಿಂತ ಹೆಂಗಿದ್ದೆ ಚೆನ್ನಾಗಿ ಅಂತ ತೋರಿಸ್ತಾವಳೆ. ಈಗ ಚೆನ್ನಾಗಿಲ್ಲ ಅಂತ ಅವಳೆ ಒಪ್ಕೋತಾವಳೆ. ಈಗ ನನಗೆ ಅದಕ್ಕಿಂತ ಇವಾಗ ಹೆಂಗವಳೆ, ಇವಾಗಕ್ಕಿಂತ ಒಂದ್ ತಿಂಗಳ ಹಿಂದೆ ಇದ್ಲಲ್ಲ, 1-2 ತಿಂಗಳ ಹಿಂದೆ, ಅದಿಷ್ಟ ನನ್ಗೆ. ಅಂದ್ರೆ ಇವಾಗ ಸ್ವಲ್ಪ ಇನ್ನೊಂಚೂರು ಊದ್ಕೊಬಿಟ್ಟಿದ್ಯಾ. ನಂಗೆ ಹಿಂಗೆ ಗುಂಡಕ್ಕೆ ಚೆನ್ನಾಗ್ ಕಾಣಿಸ್ತವಳೆ. ಸ್ಪಂದನ್ ಒಂದು ಬರ್ಡೇ ಅಲ್ಲ ಇವತ್ತು, ಸ್ಟೋರಿ ಹಾಕೋದಕ್ಕೆ ಫೋಟೋ ಎಲ್ಲ ತೆಗಿತಾವಳೆ. ಹಳೆ ಫೋಟೋ ಎಲ್ಲ ಸಿಗ್ತಾ ಇದೆ. ಸೊ ಮೇಡಮ್ ಅವರು ತೋರಿಸ್ತಾ ಇದಾರೆ. ನಿಶಂದು ಫೋಟೋಸ್ ತೋರಿಸ್ಲಾ ಗೈಸ್ ನಿಮ್ಗೆ? ನನ್ನ ಹತ್ರ ಅಜೀಬ್ ಫೋಟೋಸ್ ಇದೆ ನಿಶಂದು. ಅಜೀಬ್ ಗಜೀಬ್ ಎಲ್ಲ ಬೇಡ, ನಿನ್ಗಿಂತ ಸಖತ್ತಾಗಿರೋದ್ನ ತೋರಿಸ್ತೀನಿ ನಿನಗಿದೆ. ನಾವು ಇವಾಗ ಬಿಡ್ದಿ ರೋಡಲ್ಲಿ ಹೋಗ್ತಾ ಇದೀವಿ. ಅಣ್ಣ ಕೊಡು, ಇವಾಗ್ಲೂ ಓಡಿಸ್ತೀನಿ. ಇವಾಗ ಯಾಕೆ ಕೊಡಲ್ಲ? ಹಿಂಗೆ ಇವನು ಏನೋ ಒಂದ್ ಗಳಿಗೆಗಿದ್ದಿದ್ ಮನ್ಸು ಇನ್ನೊಂದ್ ಗಳಿಗೆ ಗೈಸ್. ಅದೆಲ್ಲ ಫಿಲ್ಟ್ರು ಗೈಸ್. ಓಡಿ ನಿಶಾ ಚಂಪು ನೋಡು. ಏರ್ ಬ್ಯಾಂಡ್ ಹಾಕೊಂಡು ಕ್ಯೂಟಿ ಪೈ. ಚಂಪು ಗುಂಡನ್ ಕರ್ಕೊಂಡ್ ಬಂದ್ಬಿಡೋಣ. 2 dogs in 1 frame. ನೀನೇನು ನಗದು ಊರ್ಗ್ ಹೋಗಿದ್ ಬಂದಲ್ಲ, ಹೆಂಗಿತ್ತು? ಹಂಗಾರ ನಮ್ ಮೈಸೂರು ಬೆಂಗಳೂರು ಚೆನ್ನಾಗಿಲ್ಲ ಅಷ್ಟೇ ಬಿಡು ಗೈಸ್. ಒಂದ್ ನಿಮಿಷ ಬಂದು ಇಲ್ಲದ್ವಿ ನೋಡಿ. ಇದು ನಮ್ದು ಅಂದ್ರೆ ಸೀಮಂತದ್ದು ಫೋಟೋ ಅಲ್ಲ. ಇವ್ರು 3 ಜನ ಹೈಲೈಟ್ ಆಯ್ತಾ ಇದ್ರು. ಇವತ್ ನೋಡಿ ಇವ್ನ ಹೈಲೈಟ್. ಈಗೀಗ ಪಪ್ಪುಮ್ಮ ನೋಡಕ್ಕೆ ಒಂದ್ ಚಂದ. ಏನ್ ಹೆಸರು? ವೆಹಾನ್. ವೇ ಇಂದ ಬಂದಿತ್ತು ಅವನಿಗೆ. ವೆಹಾನ್. ಅವ್ರಿಗೆ ರೈಮಿಂಗ್ ಇಡಕ್ ಇಷ್ಟ ಇತ್ತು, ಭುವನ್ ವಿಹಾನ್ ಅಂತ. ಬಟ್ ವಿ ಇಡಂಗಿಲ್ಲ, ವೇನೇ ಇಡ್ಬೇಕು ಅಂತ ಬಂತು, ಅದಕ್ಕೆ ವೆಹಾನ್ ಅಂತ ಇಟ್ಟವ್ರೆ. ಓಕೆ. ಸೊ ನಿಖಿಲ್ ರವೀಂದ್ರ ಅವ್ರು ಪಾರ್ಕಿಂಗ್ ಮಾಡ್ತಾ ಇದಾರೆ. ನಮ್ಮ ಮಮ್ಮಿನೂ ಕೂಡ ಬಂದಿದ್ದಾರೆ. ಎಷ್ಟು ಕ್ಯೂಟ್ ಆಗೈತೆ. ಪೂಜಾ ಅಂಡ್ ಮಾಧು. ಇದು ಮಧು ಅನ್ಕೋತಾರೆ, ಸುಮಾರು ಜನ ಕನ್ಫ್ಯೂಸ್ ಮಾಡ್ಕೋತಾರೆ. ಮಾಧು ನಮ್ ಭಾವನ ಹೆಸರು ಮಹಾದೇವ್. ಸ್ವೀಟ್ ಆಗಿ ಇವಳು ಮಾಧು ಅಂತ ಕರೀತಾಳೆ. ಡೆಕೋರ್ ಎಲ್ಲ ಚೆನ್ನಾಗಿದೆ, ನೈಸ್. ಎಂಟ್ರೆನ್ಸ್ ಅಲ್ಲೇ ಗಣಪತಿ ಇದೆ, ಕೈ ಮುಕ್ಕೊಂಡು ಹೋಗೋಣ. ಒಳ್ಳೇದಾಗ್ಲಿ. ಎಲ್ಲ ನಮ್ನೆ ನೋಡ್ತವ್ರೆ ಗುರೈಸ್ತವ್ರೆ ಎಲ್ಲ. ಇದ್ ಚೆನ್ನಾಗಿದೆ. ಮಲ್ಲಿಗೆ ಇದೆ ಇದ್ರೊಳಗಡೆ. ಮುಡ್ಕತಿಯ ಮದು? ಮುಡ್ಕತಿಯಾ? ಎಲ್ಲಿ ಪಿನ್ ಏನು ಇಲ್ಲ ಮುಡಕ್ಕೆ. ಬೇರೆಯವ್ರಾರು ಮುಟ್ಕೊಳ್ಳಿ. ವಾವ್, ಬ್ಯೂಟಿಫುಲ್ ಆಗಿದ್ದೀನಲ್ಲ ನಾನು. ಸೆಲ್ಫ್ ಬಿಲ್ಡಪ್, ಊಟ ಮಾಡ್ತಾವ್ರೆ. ಊಟ ಟೈಮಿಗೆ ಬಂದಿದೀವಿ. ಪೂಜಾಕ ಮಾಡ್ತಾರೆ. ನನಗ್ ಕನ್ಸೆಷನ್ ಐತೆ, ನಿನಗೆ ಇದ್ನಲ್ಲ. ವಾ, ಚುಚ್ಚಾಕ್ಬಿಟ್ಟದಲ್ಲ ಮಗಿಗೆ. ಫೀಡ್ ಮಾಡಿಸ್ಕೊಂಡು ಅಯ್ಯೋ ಪಾಪ, ಅಳ್ತಾವನೆ. ಹೊಟ್ಟೆ ಹಸ್ತೈತೆ ಅದಕ್ಕೆ ಪಾಪ. ಶೆಕೆ ಬೇರೆ. ಆ ಶೆಕೆಲಿ ಅಷ್ಟ ಕಾಟನ್ ಹಾಕ್ಸೋದ್ ಬದ್ಲು ಅದೇನೋ ಹಾಕ್ಸೋಳ ರಾ ಸಿಲ್ಕ್ ನ. ಇದ್ ಚೆನ್ನಾಗಿದೆ ಅಲ್ಲ.
ನಮ್ಮ ಚೆನ್ನಾಗೈತಲ್ಲ? ಹಳ್ಳಿಯ ಮನೆ. ಚೆನ್ನಾಗೈತಲ್ಲ? ಫೋಟೋ ತಕ್ಕೊಡಲ್ವಾ? ಚೆನ್ನಾಗಿದೆ. ನೀವು ಈಗ 9 ಚಪ್ಲಿ ಬಿಟ್ಟು ಹೋಗ್ಬೇಕಾ? ಮನೆ ಕಣ್ಣು ಇದು, ಬಿಚ್ಚೋಗ್ಬೇಕು. ಈ ತಿಂಗಳ ಎಂಡ್. ತೊಟ್ಟಿ ಮನೆ. ಚಿಕ್ಕಪ್ಪ, ಚಿಕ್ಕಪ್ಪ ಅಲ್ಲಿ ಆಯ್ ಮಾಡಪ್ಪ, ನಿನ್ ಹೆಸ್ರೇನ್ ಹೇಳ್ಬಿಡಪ್ಪ. ಚಿಕ್ಕಪ್ಪ. ಅಯ್ಯೋ ಹೋಗಮ್ಮ, ನನಗೆ ಸುಮ್ನೆ ಇದ್ರೆ ಮಲ್ಕೊಳಕ್ ಬಿಟ್ರೆ ಸಾಕು ಅಂತ ಅವ್ನು. ಇಷ್ಟೊಂದ್ ಸೈಲೆಂಟ್ ಆಗಿದ್ನಂತೆ, ಈಗ ಪಾಪ ಹೊಟ್ಟೆ ಹಸ್ದೈತೆ. ಹೆಂಗ್ ಕಾಣಿಸ್ತಾವ ನೋಡಿ, ಎಲ್ಲ ಬಂಗಾರ ಬಂಗಾರ ಹಾಕೊಂಡು ಬಂಗಾರದಂಗ್ ಕಾಣಿಸ್ತಾನ. ಸಮಾಧಾನ ಆಗೋದಾ ಅಚ್ಚಕ್ ಬಂದ್ಮೇಲೆ? ನನ್ನ ಹತ್ರ ಅವನಲ್ಲ ಅದಕ್ಕೆ. ಅಕ್ಕ ನೋಡಿ ಹೆಂಗ್ ಕಾಣಿಸ್ತಾರೆ, ಸಕಲ ಕಾಣಿಸ್ತಿದ್ರ ಅಕ್ಕ. ನಿಜ ಚೆನ್ನಾಗ್ ಕಾಣಿಸ್ತಿದೆ. ಏನು ಹೇಳಲೇ ಇಲ್ಲ. ನಾನ್ ನೋಡೇ ಇಲ್ಲ, ಎಲ್ಲಿ ನೋಡಿದೆ ನಾನು. ಚೆನ್ನಾಗ್ ಕಾಣಿಸ್ತಾ ಇದೆಯಾ? ಸೂಪರ್, ಫ್ಯಾಂಟಾಸ್ಟಿಕ್. ಇನ್ನು ನೇಮ್ ರಿವೀಲ್ ಮಾಡಿಲ್ಲ ತಾನೆ? ವೇಟ್ ಮಾಡ್ತಾ ಇದ್ದೀನಿ. ಯಾಕೆ? ಹಾಗೆ ಟೈಮ್ ಪಾಪ ಅವ್ನು ಇದ್ ಮಾಡ್ತಾ ಇದ್ದ. ಹಾಯ್, ಚೆನ್ನಾಗಿದ್ದೀರಾ? ಹಾಯ್. ನಾವ್ ಇವಾಗ ಒಂದ್ 10 ನಿಮಿಷ ಆಯ್ತು. ಚೆನ್ನಾಗಿದ್ದೀರಕ್ಕ? ಮೊದ್ಲೇ ಪೂಜನ್ ವೇಟ್ ಮಾಡ್ಕೊಂಡು ನಾನ್ ಪಾಪ ನೋಡ್ಬಿಟ್ಟು ಇದೆಲ್ಲಿ ಸಿಕ್ತಿದ್ದೆ. ಅಲ್ಲಿ ಹೋಗಿದ್ವಿ, ಒಳಗಡೆ ಹೋಗಿದ್ವಿ. ತಪ್ಪಾಗಲ್ವಾ? ಆಗ್ಬೇಕು ಅಕ್ಕ. ಬೇಡ ಸುಂದರ, ಆಮೇಲೆ ನೀನೇ ಆಗ್ತೀಯ ಆಟೋಮ್ಯಾಟಿಕ್ಲಿ. ನಮ್ದೊಂದ್ ಫೋಟೋ ಫುಲ್ ಮಿಂಚಿಂಗ್. ತೆಗಿಯಲ್ಲ. ನಿನ್ನೆಲ್ಲ ನೋಡ್ ನಾನು ಮಿಂಚಿಂಗ್ ರಾಣಿ ಅನಿಸ್ತಾ ಇದೆ. ಅಲ್ಲಿ ಫ್ಯಾನ್ ಮುಂದೆ ಕುತ್ಕೊಳ್ಳಿ. ಈಗ ಜಸ್ಟ್ ಬಂದಿರೋ ನಮ್ಮ ಮಾಮ ಮತ್ತೆ ನಮ್ಮ ಮಮ್ಮಿ ಬಂದಿದ್ದಾರೆ ಮೈಸೂರಿಂದ. ಇವ್ರು ಡೈರೆಕ್ಟ್ ಬಂದಿದ್ದಾರೆ. ಅಲ್ಲಿ ಕೂರಿ ಹೋಗಿ ಮಾಮ, ಇಲ್ಲಿ ಅಲ್ಲಿ ಕೂರಿ. ಆಯ್ತು, ಊಟ ಮಾಡಿದ್ರಾ? ಮಾಡಿ, ಊಟ ಮಾಡಿ. ಎಷ್ಟೊತ್ತಾಯ್ತು ಬಂದು? ಅಲ್ಲಿ ಕುತ್ಕೊಳ್ಳಿ, ಬನ್ನಿ. ಯಾವಾಗ ನೇಮಿಂಗ್ ಸೆರೆಮನಿ ಮಾಡ್ತಾವ್ರೆ? ಮಧು ಅಲ್ಲಿ ಕೂತಿದ್ದಾಳೆ. ಬಂದ್ರಿ? 12:30ಗೆ. ಆರಾಮ ನೀನು? ಆರಾಮಕ್ಕ? ನಾವೀಗ 10 ನಿಮಿಷ ಆಯ್ತು. ಆಂಟಿ ಊಟ ಎಲ್ಲ ಆಯ್ತು. ಆಂಟಿ ಯಾವಾಗ ಬಂದ್ರಿ? ಊಟ ಇಲ್ಲ. ಇನ್ ಇವಾಗ ಬಂದ್ವಿ ನಾವು. ಹಂಗ ಹೇಳ್ದ ಮದನ್ ಹೇಳ್ದ, ನಾನ್ ನೋಡಿರ್ಲಿಲ್ಲ. ಬೇಕಾದ್ರೆ ಹಿಂಗ್ ಬುಕ್ ಮಾಡಿ ಆಯ್ತಂತ ನನ್ ಮನ್ಸು. ಇಲ್ಲ ನಾ ಮದನ್ ಅವ್ರ ಅಮ್ಮನ ಟೈಮ್ ಅಂತ ಜಾಸ್ತಿ ಜರ್ನಿ ಮಾಡ್ಬಿಡಿ. ಒಂದ್ 2 ನಿಮಿಷ ನಾವ್ ಅಲ್ಲಿ ಕೂತಿದ್ವಿ. ಹೌದಾ? ನಂಗೂ ತ್ರಿವೇಣಿಗೂ 2 ದಿನ. 2 ದಿನ. 2 ದಿನ ಮುಂದೆ ಅವಳು, ಇವಳ್ದು 31, ನಂದು 2. ನನ್ 30, ನಿಂದು 2. ಇವ್ರು ಎಷ್ಟ್ ದಿನ ಐತೆ? ಇನ್ನೊಂದ್ 4 ದಿನ ಐತೆ ಡಿಲಿವರಿಗೆ. ಎಷ್ಟ್ ಆರಾಮಾಗ ಅವ್ರೆ. ಭಯ ಆಗ್ತಾ ಇಲ್ವಾ? ಒಂದಾಗ್ಲಿ ಎಕ್ಸ್ಪೀರಿಯನ್ಸ್ ಐತಲ್ಲ. ಮುಂಚೆದು ಇವಾಗೂ ಸಿ ಸೆಷನ್ ಅಲ್ಲ, ಸೊ ಏನ್ ಪ್ರಾಬ್ಲಮ್ ಏನಿಲ್ಲ. ಅಂದ್ರೆ ಡೇಟ್ ಕನ್ಫರ್ಮ್ ಆಗಿದೆ. ಕನ್ಫರ್ಮ್ ಮಾಡಿ ಮಂಡೇ. ಆಲ್ ದಿ ಬೆಸ್ಟ್. ಅವಳಿಗೆ ಯಾವಾಗ ಬೇಕು ಮಾಡಿಸ್ಕೊತಾವಳೆ. ಮಂಡೆ ಅಂತ ಕೇಳ್ಕೊಂಡ್ ಮಾಡಿಸ್ಕೊಂತಾವಳೆ. ಏನಿಲ್ಲ, ಹೊಟ್ಟೆ ನೋವು ಬಂದ್ರೆ ಹಾಸ್ಪಿಟಲ್ ಹೋಗಿ ಸೇರ್ಕೊ. ಆದ್ರೂ ಭಯ. ಫಸ್ಟ್ ಅಲ್ಲ ಇವಳ್ದು ಸ್ವಲ್ಪ ಭಯ ಆಗ್ತೈತೆ. ಯಪ್ಪಾ ಅನ್ಸ್ತಾ ಇರ್ತದೆ. ಹೆಂಗೆ ನೋವು ಬಂದು ಹೋಗಿಲ್ಲ? ನಂದು ಇದ್ದು ಪಾಪ ಬ್ರೀಚ್ ಇತ್ತು, ಹಂಗಾಗಿ ಸೀಸೇಷನ್ ಆಗಿ. ಯಾವ್ದ್ ಬೇಕು ನಿಮ್ಗೆ? ನನ್ಗದೇ ಒಂದಾಗ್ಲೇ ಐತೆ, ಇನ್ನೊಂದು ಕೃಷ್ಣ ಬರ್ಲಿ ಅಂತ. ಕೃಷ್ಣ ಫಸ್ಟ್ ಹೆಣ್ಣು. ಸರಿ ಗಂಟಾಗ್ಬಿಡ್ಲಿ ಹಂಗೆ. ಆಶೀರ್ವಾದ. ಚನ್ನಪಣ್ಣ ನಮ್ಗೆ ಯಾವ್ದಾದ್ರು ಒಂದ್ ಕಡೆ ಬಾಯ್ ಆಗ್ಬಿಡ್ಲಿ ಫಸ್ಟ್. ಸೆಕೆಂಡ್ ನಿಂಗೆ ಎಷ್ಟು ಟೆನ್ಷನ್ ಬಾಯ್ ಆಗ್ಬೇಕು ಅಂತ. ಹಂಗೆ ಎಲ್ಲಾರ್ಗು ಎಕ್ಸ್ಪೆಕ್ಟೇಷನ್ ಐತೆ ಬಾಯೇ ಬೇಕು ಅನ್ನೋದರ. ಅನ್ನೋದು ಆಸೆ ಇದ್ದೇ ಇರುತ್ತೆ. ಹಂಗೇನೆ ಹೇಳೋರಲ್ಲ ಗಂಡು ಅಂತ. ಹೌದಾ ಆಂಟಿ ಹೇಳೋರ? ಗಂಡ್ ಬೇಕಂತ ಆಂಟಿಗೆ? ಹೌದಾ? ನನ್ಗಕ್ಕ ದೇವ್ರ ಕೊಟ್ಟಿದ್ ಯಾವ್ದಾರುವೆ ಬರ್ಲಿ ಅಂತ ಕೇಳ್ತಾ ಯಾವ್ದಾದ್ರು. ಇವ್ರನ್ನ ಕೇಳೋಣ, ದೊಡ್ಡ ನನ್ನ ನೋಡಿದ್ರೆ ಯಾವ್ದಾಗುತ್ತೆ ಅನ್ಸುತ್ತೆ ನಿನ್ಗೆ? ಎಲ್ರು ಎಲ್ಲ ಗಂಡ್ ಮಗು ಅಂತವ್ರೆ. ಅದೇ ಇಲ್ಲೆಲ್ಲ ಬ್ಲಾಕ್ ಐತಲ್ಲ, ನಾನು ಗಂಡಾಗ್ಲಿ ಅಂತ. ಫಸ್ಟ್ ಅಲ್ವಾ?
ಗಂಡು ಗಂಡು ನಮ್ಮಮ್ಮ ಏನ್ ಡೈಲಾಗ್ ಹೊಡೆದ್ರು ಗೊತ್ತಾ? ಏಯ್ ನನಗ್ ಗಂಡ ಆಗಿರೋದು, ನಿನ್ಗೂ ಗಂಡೆ ಆಗೋದು. ಅಂದ್ರೆ ಎಲ್ಲ ಎಕ್ಸಾಂಪಲ್ ಕೊಟ್ಟಿದ್ದು ಮಗನಿಗೆ ಅವ್ರ ಅಣ್ಣ ಇದ್ರು. ನಿಮ್ ಅತ್ತೆಗೂ ಗಂಡಲ್ವಾ ಫಸ್ಟ್ ಮಗು? ಹೌದು, ನಮ್ಮ ಅಣ್ಣನು ಫಸ್ಟ್ ಗಂಡು, ಇವ್ರ ಅಣ್ಣನು ಫಸ್ಟ್ ಗಂಡು. ನಮ್ಮ ಅತ್ತೆಗೂ ನಮ್ಮ ಮನೆಯವರೇನೆ ಫಸ್ಟ್, ಇವ್ರ ಅಣ್ಣನು ಫಸ್ಟ್. ಫಸ್ಟ್ ಇಬ್ರು ಗಂಡ್ ಮಕ್ಳೆ. ಅರೆ ನನ್ಗೆ ಹೆಣ್ ಪಾಪ ಹೋಯ್ತು. ಹಂಗಾಗಿ ಎಲ್ಲ select ಮಾಡಕ್ಕಾಗಲ್ಲ. ಹೌದು, ಯಾವ್ದಾರು ಆಗ್ಲಿ ದೇವ್ರಿಗೆ ಬಿಟ್ಟಿದ್ದು. ರೆಹಾನ್, ಓ ರೆಹಾನ್, 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 ಭುವನ್ ವೆಹಾನ್. ಇನ್ಮೇಲೆ ಚಿಕ್ಕಪ್ಪು ಅನ್ನಂಗಿಲ್ಲ, ವೆಹಾನ್ ಅನ್ಬೇಕು. ಹಾ, ಅಪ್ಪು ಅಂತಾನೆ ಕರಿಯೋದು. ಪಪ್ಪು ನೆಕ್ಸ್ಟ್ ಯಾವಾಗ? ನೆಕ್ಸ್ಟ್ ಮೂರನೇದು, ಮೂರನೇದು ನಂಗ್ ಬೇಕು, ಹೆಣ್ ಪಾಪು ಬೇಕು. ಬೇಡ ಸಾಕು. ಹೆಣ್ಣು ಗಂಡು ಅದೆಲ್ಲ ಅಲ್ಲ. ಓ ಹೌದಾ, ಹೆಣ್ಣು ಗಂಡು ಅದಲ್ಲ ಅದು. ಪೂಜಕ್ಕ ಏನೇನೋ ವೆರೈಟಿ ಮಾಡ್ಸಿದಾರೆ. ಏನದು? ಏನೋ ಗೊತ್ತಿಲ್ಲ. ಒಳ್ಳೆ ಕ್ಯಾರೆಟ್ ತರ ಐತೆ, ಒಳಗಡೆ ಸ್ಟಫಿಂಗ್ಸ್ ಇದೆ, ಇದ್ರದ್ದು ವೆಜ್ ಸ್ಟಫಿಂಗ್ ಇದೆ. ಇದು ಇದೆ, ಏನೋ ಕಾರ್ನ್ ಇದೆ. ಓ ಇಡ್ಲಿ ಇದೆ. ಕಾರ್ನ್ ಇದೆಯಲ್ಲ ನಂಗೆ ಇಷ್ಟ ಆಗುತ್ತಾ. ಇವೆಲ್ಲ ನಾವು ಒಂದೇ ಲೈನ್ ಅಲ್ಲಿ ಕೂತಿದೀವಿ. ನಮ್ಮಣ್ಣ ಊಟ ಮಾಡ್ತಾ ಇಲ್ಲ, ಅಲ್ಲಿ ನೋಡಿ ನಿಂತವನೆ. ಅಮ್ಮ ಯಾವ್ದು ಇಷ್ಟ ಆಯ್ತು ತಿನ್ನಲ್ಲ? ಅಯ್ಯೋ ಏನೇನೋ ಐತೈತೆ ಕ್ಯಾಮ್ರಾ. ಅಭ್ಯಾಸ ಇಲ್ವಲ್ಲ, ತಪ್ಪೋಗೈತೆ. ವರುಣ್ ವಿಡಿಯೋ ಮಾಡಿ ನೋಡಿ. ಹಾ ಕರೆಕ್ಟ್ ತಾನೇ. ಎಲ್ಲೆಲ್ಲೋ ಹೋಗ್ತಾ ಇದೆ. ಊಟ ಮಾಡಲ್ವಾ ಸರ್? ಬೇರೆ ಸ್ಪೆಷಲ್ ಆಗಿ ಬರ್ತಾ ಇದೆ. ಏನ್ ಬರ್ತಾ ಇದೆ ಸ್ಪೆಷಲ್ ಆಗಿ ಸ್ಪೆಷಲ್ ಆಗಿ? ಡಯಟ್ ಫುಡ್. ಮದ್ವೆಗೆ ಫಂಕ್ಷನ್ಗೆ ಬಂದಾಗ ತಿನ್ಬೇಕು, ಡಯಟ್ ಎಲ್ಲ ಸೈಡ್ಗೆ ಇಡ್ಬೇಕು. ಏನಾರು ತಿನ್ಬೇಕು ಅನ್ಸ್ತಿದ್ಯಾ? ಇಡ್ಲಿ ತಿನ್ಬೋದಿತ್ತಲ್ಲ ಅಣ್ಣ? ಆಮೇಲೆ ತಿಂದಿದ್ರು. ವಾವ್, ಅಷ್ಟೇ. ಉರ್ಸ್ಕೋ ಸ್ವಲ್ಪ. ಅದು ಮೂಗ ನಲ್ಲಿನ ನನ್ಗೆ ಗೊತ್ತಾಯ್ತಲ್ಲ ಸ್ವಲ್ಪನುವೆ. ಇಬ್ರಿದೀವಪ್ಪ ಈಗ. ಬೆವ್ರು ಇಳಿತಾ ಐತೆ. ನನ್ ಪಾಪು ಎಲ್ಲ ಕೊಡ್ತಾರೆ, ಟ್ವೀಟ್ ಪ್ರೊಡ್ಯೂಸ್ ಮಾಡ್ತಾ ಇದೆ ಒಳಗಡೆಯಿಂದ. ಊಟ ಆಯ್ತು, ಚೆನ್ನಾಗೆಲ್ಲ ಊಟ ಬಾರ್ಸ್ಕೊಂಡು. ಸೊ ಜಾಸ್ತಿ ಹೊತ್ತಿರಲ್ಲ. ಮೇಡಮ್ ಅವ್ರಿಗೆ ನಂಗೆ ಭಯ ಆಗ್ತಾ ಇದೆ, ಡೆಲಿವರಿ ಆಗ್ಬಿಡುತ್ತೆ ಅಂತ ಕರ್ಕೊ ಹೋಗ್ತಾ ಇದೀವಿ ಅಷ್ಟ. ಏನು ಓಟಿಗೆ ಕರ್ಕೊಂಡು ಹೋಗಿ ಹೇಳ್ತಾಳೆ ಡೆಲಿವರಿ ಆಗ್ಬಿಡುತ್ತೆ, ಕರ್ಕೊ ಹೋಗ್ತಾ ಇದೀವಿ ಅಂತ. ಅಣ್ಣ ಉದ್ದ ಐತೆ, ಎಷ್ಟುದ್ದ ಕೂದ್ಲು? ಉದ್ದ ಆಯ್ತಾ ಎಲ್ಲ ತಿರ್ಗು. ನಾನು ಇಷ್ಟುದ್ದ ಐತೆ ಅನ್ಕೊಂಡಿರ್ಲಿಲ್ಲ, ಇಷ್ಟುದ್ದ ಇದೆ. ಕಟ್ಟೇನಾರು ಮಾಡಿಸ್ತೀಯಾ? ಬೇಡ ಅಂತವ್ರಲ್ಲ ಅಣ್ಣ. ಬೇಡ್ವಾ? ಅಣ್ಣ ಅಂದ್ರೆ ಅವ್ರ ಅಣ್ಣ, ನಮ್ಮಣ್ಣ ಅಲ್ಲ, ಅವ್ರಣ್ಣ. ಬೇಡ, ಹಿಂಗೆ ಇರ್ಲಿ. ಅದು ಮಗು ಹುಟ್ಟಿದಾಗ ಕೂದ್ಲೆಲ್ಲ ಇದು ಒಂಥರ ಲಕ್ಷ್ಮಿ ತರ ಕಾಣ್ಬೇಕು ನೀನು. ಲಕ್ಷ್ಮಿ ಚಾಲೆಂಜ್ ಮರ್ತೋಗಿದ್ದೀರಲ್ಲ? ಯಾವ ಚಾಲೆಂಜ್ ಅಣ್ಣ? ಚಾಲೆಂಜ್ ಮರ್ತೋಗಿದ್ದೀರಿ ನೋಡ್ರಿ, ಆಗ್ಲಿ ಚಾಲೆಂಜ್ ಮರ್ತೋಗ್ಬಿಟ್ಟವ್ರೆ. ಪಾಪುದು ನಾನ್ ಚಾಲೆಂಜ್ ಗೊತ್ತಲ್ಲ. ನಾನು ಅಣ್ಣ ಚಾಲೆಂಜ್ ಹಾಕಿದೀವಿ. ಅವರು ಯಾವ್ದು ಹೇಳ, ಅವರು ಗಂಡ್ ಪಾಪು, ಇವ್ರು ಗಂಡ್ ಪಾಪು ಆಗುತ್ತೆ ಅಂತ ಚಾಲೆಂಜ್ ಮಾಡೋರೆ. ನಾನು ಹೆಣ್ ಪಾಪು ಆಗುತ್ತೆ ಅಂತ ಚಾಲೆಂಜ್ ಮಾಡಿದೀನಿ. ಸೊ ಚಾಲೆಂಜ್ ಅಲ್ಲಿ ಏನಂದ್ರೆ, ನೀವು ನನಗೆ ಲೆನ್ಸ್ ಕೊಡ್ಬೇಕು, ನಾನ್ ಇವ್ರಿಗೆ 18 Pro Max. ಓ ಅದಕ್ಕೆ ರೆಕಾರ್ಡ್ ಇದೆಯಲ್ಲ, ಇವ್ರು ನನಗೆ ಲೆನ್ಸ್ ಕೊಡ್ಬೇಕು. ಲೆನ್ಸ್ ವೈಡ್ ಆಂಗಲ್ ಕೇಳಿದ್ರೆ ಹಾ, ನಿಮ್ಗೆ ಕೊಡ್ತೀನಿ. ನಾನ್ 18 Pro Max ಕೊಡ್ಬೇಕು. ನೋಡೋಣ ಯಾರ್ ಗೆಲ್ತೀರ ನೋಡೋಣ. ನಾನೇ ಅಣ್ಣ. ಇದು ವಿಡಿಯೋ ತೋರಿಸಿ ನಿಮ್ಗೆ ರಿಪೀಟ್ ಕಳಿಸ್ತಾ ಇರ್ತೀನಿ. ಕಟ್ ಮಾಡ್ಬಿಟ್ಟು ಇಷ್ಟೇ ಅಣ್ಣ ಹೆಣ್ಣ ಆಗಿದ್ರೆ ಏನ್ ಮಾಡ್ತೀರಾ? ಕೊಡ್ತೀರಾ? ಕೊಟ್ಬಿಡ್ತೀನಿ. ವ್ಲಾಗ್ ಇದೆ ನೋಡ್ತೀನಿ. ಈಸ್ಕೊಡುವಾಗ ಅಂತ ಈಸ್ಕೊತೀನಿ ನಾನು. ಕೊಡ್ತೀನಿ ಅಣ್ಣ. ಅವಾಗ ತಾನೇ ಸೆಪ್ಟೆಂಬರ್ ಅಲ್ಲಿ ಲಾಂಚ್ ಆಗಿರುತ್ತೆ. ಆಗ್ಲೇ ಇಸ್ಕೊಳ್ಳೋದು. ಸರಿ ಆಯ್ತು.
ಓಕೆ ಡನ್. ನೀವಿಬ್ರು ನನಗ್ ಫೋನ್ ಮಾಡೋದ್ ಮರ್ತ್ಬಿಟ್ಟಿರೋ ಗುರು. ಯಾಕ ಮಗು ಆಗ್ಬೇಕಾರ ಯೋಚನೆ ಮಾಡ್ಬೇಕು. ಅಲ್ಲ ಎಷ್ಟ್ ಜನ ಹೇಳೋರು ಗೊತ್ತಾ, ನೆನ್ಪಿಸ್ಕೋಬೇಕಲ್ಲ. ಆದ್ರೂನು ಪೂಜಕ್ಕ ಪೂಜಕ್ಕ ಅಂತ ನೆನ್ಪಿಸ್ಕೊತೀನಿ. ಮಾಡಲ್ವೇನೆ ನಾನೆಲ್ಲೇ ಮಾಡ್ಲಿ ಅವ್ರಿಗೆ ಮತ್ತೆ ನಾ ಮಾಡ್ತೀನಕ್ಕ, ಪಕ್ಕ ಪಕ್ಕ ಮಾಡ್ತೀವಿ. ಯಾಕಂದ್ರೆ ನಾನ್ ನೋಡ್ಬೇಕು ಹೆಂಗು ದೊಡ್ಡದು ಸೂಟ್ ರೂಮ್ ನಂದಕ್ಕೆ ಆಚೆ ತೆಗಿತಾ ಇದ್ದಂಗೆ ನೋಡಿದ್ಯಾ ನೀನು? ನಾನ್ ನೋಡ್ಬೇಕು ತಾನೆ. ಓಟಿ ಒಳಗೆ ಬಿಡಲ್ಲ ಕಣೆ ಯಾರನ್ನು. ಅಲ್ವಾ ಇವ್ರನ್ನ ನಿಕ್ಕಿಗೆ ಒಬ್ರಿಗೆ ಪರ್ಮಿಷನ್. ಅಲ್ಲಿ ಯಾರು ನಾವು ಕೊಡ್ಸ್ಲಿಲ್ವಾ ನಿನ್ಗೆ? ಆಯ್ತು ಬನ್ರಪ್ಪ, ಡಾಕ್ಟರ್ ಕೇಳ್ಕೊಂಡು ಎಷ್ಟ್ ಜನ ಬೇಕು ಅಷ್ಟ್ ಜನ ಬನ್ನಿ. ಕಂದ ಬೇಗ ಕೇರ್ಫುಲ್ ಆಗಿ ಹುಷಾರಾಗಿ ಬಾ. ಮತ್ತೆ ನಾನ್ ನಿನ್ನ ಬಂದಿ ಭೇಟಿ ಇವ್ರ ಜೊತೆ ಏನು ಕಟ್ಟಲ್ವಾ? ಏನೋ ಚಾಲೆಂಜ್ ಇರೋದು ಎಲ್ಲರದು ಆಲ್ಮೋಸ್ಟ್ ಗಂಡೆ ಇರೋದು ಗೈಸ್. ಹೆಣ್ಣು ಅಂತಿರೋದೇ ಸ್ವಲ್ಪ ಸ್ವಲ್ಪ. ಫಸ್ಟ್ ಹೋಗಿ ಓಟ್ ಹಾಕಿರೋದು ಬಾಯ್ಗೆ, ನಾನು ಮದು ಇಬ್ರು ಸೇರ್ಕೊಂಡು. ವಿನೋದು ನಿಶಾ ಮತ್ತೆ ಲಕ್ಷ್ಮಿನಾ? ಮೂರೇ ಜನ ಲಕ್ಷ್ಮಿ ಓಟು. ನಿಕ್ಕಿ ಇದು ನಿತಿನು ಹಂಗೆ ನಾವು ಬರುತ್ತೆ ಅಂತ ಓಟ್ ಹಾಕಿರೋದು. ಯಾವ್ದು ಇಷ್ಟ ಅಂತ ನಿಮ್ಗೆ ಇನ್ನೂ ಹೇಳಿಲ್ಲ. ಅಂತ ಹೇಳೋನೆ ಕಣೆ ಅವ್ನು. ಹೌದಾ? ನೋಡೋಣ, ಉಲ್ಟಾ ಆಗ್ಬಿಟ್ರೆ ಆಗೋದ್ ಬೇಡ. ಯಾವ್ದೋ ಪಾಪ ನಮ್ ತ್ರಿವೇಣಿನೂ ಅದೇ ಇಷ್ಟ ಪಡ್ತಾವಳೆ, ಅವಳಿಗೂ ಆಗ್ಲಿ ಬಾಯ್ನೆ. ಪಪ್ಪು ತರ ಮುದ್ದಾಗಿರೋದು ವೇಟ್ ಮಾಡಿದ್ರಿ ನೀವು. ಬಾಯ್ ಬೇಬಿ ಎಲ್ಲ ತೋರಿಸ್ಬೇಕು ನೀವು. ಏನ್ ಹೇಳಿ ಅದು? ತಿಂದ್ಮೇಲೆ ಸಾಧನ ಗೃಹ ಟಾಯ್ಲೆಟ್. ಅಲ್ಲ, ಕನ್ನಡದಲ್ಲಿ ನೋಡು. ಕನ್ನಡದಲ್ಲಿ ಹಂಗೆ ನನ್ನದು ಶೌಚಾಲಯ ತಾನೇ ಹೇಳೋದು ಕನ್ನಡದಲ್ಲಿ. ಇಲ್ಲಿ ಎರಡೂ ಇಟ್ಟಿದಾರ, ಅದಕ್ಕೆ ಅದಕ್ಕೆ ಎಷ್ಟು ಇಟ್ಟಿದಾರ ಅಂತ ಗೊತ್ತಾಗಿಲ್ಲ. ಓ, ಪ್ರಸಾದ ತಿಂದಿರ್ತೀವಲ್ಲ. ಇಲ್ಲಿ ಯಾಕೆ ಸಣ್ಣ ಆಗ್ಬಿಟ್ಟಿದೀರಾ? ಇವ್ರು ಹೇಳಿರೋದಕ್ಕೇನೆ ನನ್ ಮೈಂಡ್ ಚೇಂಜ್ ಆಗಿದ್ದು. ಇವ್ರು ಹೇಳಿದ್ದಂಗೆನೆ ಪೂಜಕ್ಕಂಗ್ ಆಗಿತ್ತು. ಸೊ ಇವ್ರು ಯಾವ್ದು ಹೇಳಿದ್ದು, ನೀವ್ ಯಾವ್ದು ಔಟ್ ಮಾಡಿದ್ದು? ಹೆಣ್ಮಗು ಆಗುತ್ತೆ ಅಂದ್ಮೇಲೆ ನನ್ಗೆ ಇವ್ರು ಹೆಂಗ್ ಹೇಳ್ತಾರಲ್ಲ ಆಗ್ಬೋದಾ ಅಂತ ಅನ್ನಿಸ್ಬಿಡ್ತು ಒಂದ್ ಸೆಕೆಂಡ್. ಬಾಯ್ ಏನಾರ ಆಗೋದ್ರೆ ನಿಮ್ಗೆ ಹೇಳಿರೋದೆಲ್ಲ ಹಂಗೆ ಅದೇ ಆಗಿದ್ಯಾ? ಅಂದ್ರೆ ಯಾಕಂದ್ರೆ ಪೂಜಕ್ಕಂದ್ರಲ್ಲಿ ಆಲ್ಮೋಸ್ಟ್ ಎಲ್ಲರೂ ಗರ್ಲ್ ಬೇಬಿ ಅಂತಿದ್ರು. ಇವ್ರು ಒಬ್ರೆ ಫಸ್ಟ್ ಇಂದನು ಬಾಯ್ ಅಂದಿದ್ದು. ಗರ್ಲ್ ಬೇಬಿ ಅಂತ ಯಾಕಂತಿದ್ರು ಅಂದ್ರೆ ಅವಳು ಎಲ್ರ ತಲೆಯಲ್ಲೂ ತುಂಬಿಸ್ಬಿಟ್ಟಿದ್ಲು ಗರ್ಲ್ ಗರ್ಲ್ ಅಂತ. ನೋಡೋಣ. ನೀವಿಬ್ರು ಗರ್ಲ್. ನಾನೇ ಗೊತ್ತಿಲ್ಲಪ್ಪ. ಬಾಯ್. ಇವನ್ ಗರ್ಲ್. ವಿನೋದ್ ಗರ್ಲಾ? ವಿನೋದ್ ಯಾವಾಗ ಗರ್ಲ್ ಆದ್ರಿ? ಆಗುತ್ತೆ ಅಂತ ಅಲ್ಲ, ಗರ್ಲ್ ಬೇಕು ಅಂತ. ಹಂಗ ಅವ್ರ ಇವೆಂಟ್ ಅಲ್ಲಿ ಬಂದು ಅವ್ರ ಕೈಲೇ ಫೋಟೋ ತೆಗಿಸ್ತೀರಿ. ಸಾಕು ಬಿಡಿಯಕ್ಕ. ಅಣ್ಣ ಸಾಕು ಬಿಡಿಯಕ್ಕ. ಎಷ್ಟೊತ್ತಿ ಬರುತ್ತಂತ ಕಾಯ್ತಾ ಇದೀನಿ. ಆಟ ಆಡಕ್ಕೆ ಡೆಲಿವರಿ ಮನೆಗ್ ಬಂದಿರೋದು. ನೋಡ್ಕೊಳ್ಳಿ. ಹಂಗಾದ್ರೆ ಪಾಪ ಬಂದ ತಕ್ಷಣ ಈಗ ನೀವು ನನ್ಗೋಸ್ಕರ ಬಂದಿರೋದ ಪೂಜೆಗೋಸ್ಕರ? ಅವ್ರು ಹೇಳಿದ್ರು. ನಾನು ಇವತ್ತು ಪೂಜೆಗೋಸ್ಕರ ಬಂದದ್ದು. ಅವ್ರ ನನ್ನ ಹತ್ರ ಸೊಸೆಗೋಸ್ಕರ ಬಂದಿರೋದು, ಇಲ್ಲಿ ಸೊಸೆ ಬತ್ತವಳೆ ಅಂತ. ನನ್ಗೋಸ್ಕರ ಅಲ್ಲ ಇದು, ನಂಬೇಡಿ. ನನಗ್ ಬಂದ ತಕ್ಷಣ ಹೇಳಿದ್ರು ಅರ್ಧ ಪೂಜನ್ ಇದಿದೆ ಅಂತ. ಹಂಗೆ ನಾನ್ ಸೊಸೆ ನೋಡ್ಕೋಬಹುದು ಅಂತ. ನಂದು ಆದ್ರೆ ಪಾಪುಗೆ ಅವಳಿಗೋಸ್ಕರ ಬಂದಿರೋದು. ನಾನೇ ಬರ್ತಾರಿ ನನ್ ಫೋನ್ ಮಾಡಕ್ ಇನ್ವೈಟ್ ಮಾಡಿದ್ರೆ ಆಗ್ಲೇ ನೋಡುವಂಗ ಐತೈತೆ ಈಗಾಗ್ಲೇ ಒಂಥರ ಫೀಲ್ ಐತೈತೆ ನಂಗೆ. ಅವಳು ಮನೇಲಿ ಇಲ್ದೆ ಅಂತ ಹೇಳ್ತಾ ಇದ್ರು. ಇವಾಗ ಆಲ್ರೆಡಿ ಇಲ್ಲಿಗೆ ಅಂತ ಹೇಳ್ತಾ ಇದೀರಲ್ಲ. ಇನ್ನ ಡೆಲಿವರಿ ಮಾಡಿದ್ಲು ಹೋಗ್ಬೇಕು ಅಂತ ಅಂತಿದ್ರು. ಡೆಲಿವರಿ ಆಗೋ ಟೈಮಾಗ ಬನ್ನಿ, ಫೋನ್ ಮಾಡ್ತೀವಿ. ಓಕೆ, ಊಟ ಆಯ್ತಾ? ಆರಾಮಾಗಿ ಹೋಗಿ. ಎಲ್ಲಿದ್ದಾರಮ್ಮ? ಎಲ್ಲೋದ್ರು ಅವರು? ಅಲ್ಲವ್ರ ಫೋಟೋಗೆ ಅಂತ. ಬಾಯ್. ಸರಿ ನಿತ್ಯ, ಆಯ್ತು, ಹುಷಾರ್. ಅದಕ್ಕೆ ಅವರು ಒಬ್ರು ಇದಾರೆ. ಎರಡ್ ಕಾರ್ ಇದೆಯಲ್ಲ? 2 ಕಾರ್ ಇದೆ, ಬಟ್ ಇದ್ರಲ್ಲಿ ನೀವು ಈ ಕಾರ್ ಬನ್ನಿ. ಬರ್ಬೋದು, ಬನ್ನಿ ಅಕ್ಕ. 6 ಮೆಂಬರ್ಸ್ ಹೋಗ್ತೀವಲ್ಲ ಅಂತ. ಏನಿಲ್ಲ, ಹೋಗ್ಬೋದು. ಇವರೆಲ್ಲ ಹೊರಡ್ತಾ ಇದಾರೆ. ಬರ್ತೀರಾ ಆಂಟಿ? ಏನಿಲ್ಲ, ರಿಟರ್ನ್ ಗಿಫ್ಟ್ ತಾನೆ. ನಂದು ಒಂದ್ ನಮ್ಮ ಮಮ್ಮಿ ಕೊಟ್ಟು ಕಳಿಸ್ತಿದೀನಿ. ನಮ್ಮ ಮಮ್ಮಿಗೆ ಫೋಟೋ ಮೆಮೊರಿ ಇರ್ಬೇಕು ಅವ್ರಿಗೆ. ಕೊಡಿ, ತೆಗಿತೀನಿ. ಇಲ್ಲೇ 4 ಜನದ್ದು. ಇಬ್ರದಿದೆ, ಇವ್ರದ್ದು ಇರ್ಲಿಲ್ಲ ಅವಾಗ. ಇವ್ರು ಆಗ್ಲೇ ತಗೊಂಡಿದ್ದಾರೆ. ತಗೊಳ್ಳಿ ನೀವೆಲ್ಲಾರು. ಆಂಟೀಸ್ ತಗೊಳ್ಳಿ. ನಾವೆಲ್ಲ 28 28 ಅಂತ.
ಸ್ಮೈಲ್. ನೆಕ್ಸ್ಟ್ ನಿಶಾ ನೋಡು ಹುಡ್ಗನ್ ನೋಡಿ ನೆಕ್ಸ್ಟ್ ಹೇಳ್ಬೇಕು. ಎಲ್ಲೋದ್ರು ನಮ್ದು ಗ್ರೂಪ್ ಇದೆ ಅಲ್ವಾ ಅಕ್ಕ? ಯಾವಾಗ್ಲೂ ಗ್ರೂಪ್ ಇದೆ ಅಲ್ವಾ? ಮೈಸೂರು. ನಾನ್ ಮೈಸೂರ್ಗೆ ಹೊರಟೆ, ಅದಕ್ಕೆ ಹೇಳಿದ್ ಒಂಚೂರು ಅಲ್ಲಿ ಕಟ್ಟೆ ಜಾಗ ಸಾಕಾಗಲ್ಲ. ನಿಧಿ ಅಲ್ಲಿದ್ದಾಳ? ನಿಧಿ ಮನೇಲೆ ಅವಳೆ. ಜೋಪಾನ ಅವಳನ್ನ. ಬಾಯ್ 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 ಮಮ್ಮ. ಬಾಯ್ ಬಾಯ್. ಕುತ್ಕೋಬೇಡಿ ಯಾರು, ಕೆಲಸ ಮಾಡಿ ಯಾರು ಕುತ್ಕೋಬೇಡಿ. ಕೆಲ್ಸ ಮಾಡಿ. ಕೆಲ್ಸ ನಾನ್ ಯಾಕೆ ಮಾಡ್ಬೇಕು? ಕೆಲ್ಸ ಓಕೆ ಲೆಟ್ಸ್ ಗೋ ಗೈಸ್, ಮನೆಗೆ ಹೋಗೋಣ, ರೆಸ್ಟ್ ಮಾಡೋಣ. ನಿದ್ದೆ ಬಿಡ್ತೈತೆ. ಮನೆಗೆ ಬಂದ್ವಿ, ಕಾರಲ್ಲೇ ಫುಲ್ ನಿದ್ದೆ ಮಾಡ್ಕೊಂಡು ಬಂದಿಲ್ಲ ನಾನು, ಮದುವೆ ಮಾಡ್ಕೊ ಬಂದ್. ನಾನಾ 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 ನೀನು ಮತ್ತೆ ವಿನೋದ ಇಬ್ರು ಮಲಗಿದ್ರಿ. ಅಲ್ಲಿ ಮಲಗ್ದವ್ರ ಹಿಂಗೆ ಎಕ್ಸಿಟ್ ಆಗುವಾಗ್ಲೇ ಹಿಂಗ್ ಕಣ್ ಮುಚ್ಚಿದ್ರು. ಇಲ್ಲಿ ನಾನ್ ಅರ್ಧದಲ್ಲಿ ಮಲ್ಕೊಂಡೇವಿ. ಟಯರ್ಡ್ ಫೀಲ್ ಆಗ್ತಾ ಇತ್ತು. ರೆಡಿ ಆಗಿ ಹೋಗಿದ್ನಲ್ಲ. ರೆಡಿನೇ 1 ಅವರ್ ಆಗವಳೆ. 1 ಅವರ್ ರೆಡಿ ಆಗಿಲ್ವಾ ಇವಳು? ಮೇಕಪ್ ಇಲ್ಲ ಇಲ್ಲ, ನಾನು 10 ನಿಮಿಷ ಮೇಕಪ್ ಗೈಸ್. ನೀನ್ 10 ನಿಮಿಷ ಏನಿಲ್ಲ ಅಂತಾಳೆ. ಇಲ್ಲ ಒಂದ್ 10 ರಿಂದ 15 ನಿಮಿಷ ಅಷ್ಟೇ ಟೈಮ್ ಇದ್ರೆ ನಾನು ಪಾಣೆ. ಇಲ್ಲ ಟೈಮ್ ಇದ್ರೆ ಬೇಕಾದ್ರೆ ನಿಧಾನಕ್ಕೆ ಹಾಕ್ತೀನಿ. ಅದೇ ಟೈಮ್ ಇಲ್ಲ ಅಂದ್ರೆ ಅದೇ ಪ್ರೊಸೀಜರ್ ಬೇಗ ಹಾಕ್ತೀನಿ ಗೈಸ್. ನಂದೇನಾದ್ರು ಮೇಕಪ್ ಟೂರ್ ಬೇಕಾ ನಿಮ್ಗೆ? ಓಕೆ, ಸೊ ನಾನು ಈ ವ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಟು ಟಾಕಿಸ್ ಮಧುಗೌಡ ಯೂಟ್ಯೂಬ್ ಚಾನಲ್. ಬಾಯ್.